ಅನ್ಸುತ್ತೆ ನಮ್ಮ ಹೋಟೆಲ್ ಭಾಳ ವರ್ಷದಿಂದ ಸೇಮ್ ಒಂದೇ ಟೇಸ್ಟನ್ನು ಮೇಂಟೈನ್ ಮಾಡ್ಕೊಂತ ಬರ್ತಾ ಇದೆ. ವಡೆ ಫೇಮಸ್. ಏನು ಅದ್ರ ಸೀಕ್ರೆಟ್ ಏನು? ನೋಡ್ರಿ ಇದ್ರ ಒಂದ್ಸಲ ಬಂದು ನೋಡ್ರಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ ಬಂದಿದ್ದು ಹೋಟ್ಲದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವಾಗ ನಾನೊಂದು ಹೊಸ ಫುಡ್ ಕಂಟೆಂಟ್ ವಿಡಿಯೋ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇವಾಗ ಮಾಡ್ತಿರೋವಂಥದ್ದು ಸಂಡೂರ್ ಓಲ್ಡ್ ಬಜಾರ್ನಲ್ಲಿರುವಂತಹ ಒಂದು ಹೋಟೆಲ್ ಐಶ್ವರ್ಯ ಅಂತ. ಸೊ ಈ ಒಂದು ಹೋಟೆಲ್ ಆ್ಯಕ್ಚುಲಿ ಏನು ಫೇಮಸ್ಸು ಅಂತ ಹೇಳಿದ್ರೆ ತಿಂಡಿಗೆ ಫೇಮಸ್, ಅಂದರೆ ಟಿಫನ್ ಐಟಮ್ಸ್ಗೆ. ಬೇಸಿಕ್ಲಿ ಟಿಫನ್ ಐಟಮ್ಸ್ ಅಂತ ಹೇಳಿದ್ರೆ ಎಲ್ರಿಗೂ ಮೈನ್ಲಿ ಬರೋದೇನೆಂದರೆ ಇಡ್ಲಿ, ವಡ, ಈ ರೀತಿ. ಸೊ ಈ ರೀತಿ ಇವಾಗ ಇಲ್ಲೇನು ಅಂತ ಹೇಳಿದ್ರೆ ಈ ಒಂದು ಟಿಫನ್ ಸೆಂಟರಲ್ಲಿ ಮೇಯ್ನ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಓಪನ್ ಇರುತ್ತೆ. ಸೊ ಈ ಒಂದು ಟಿಫನ್ ಸೆಂಟರ್ ಒಂದು ಲುಕ್ ನೋಡಿಕೊಂಡು ಹಾಗೆ ಟೇಸ್ಟ್ ಕೂಡ ಮಾಡಿಕೊಂಡು ಓನರ್ನ ಕೂಡ ಮಾತಾಡ್ಸೋಣ ಬನ್ನಿ. ಸೊ ಈಗ ನಮ್ಮ ಜೊತೆಗೆ ಇಲ್ಲಿ ಈ ಹೋಟೆಲ್ ಓನರ್ ಕೂಡ ಇದ್ದಾರೆ. ಸೊ ಓನರ್ನ ಮಾತಾಡ್ಸೋಣ. ಸೊ ಅವ್ರ ಹತ್ರ ಕೇಳೋಣ ಇಲ್ಲಿ ಏನು ಸ್ಪೆಷಾಲಿಟಿ ಮತ್ತು ಅದೇ ರೀತಿ ಲೈಕ್ ಟೈಮಿಂಗ್ಸ್ ಏನು ಎಲ್ಲ ವಿಷಯ ತೋರಿಸ್ಕೊಡ್ತೀನಿ. ಈಗ ನನ್ನ ಜೊತೆಗೆ ಇಲ್ಲಿ ಓನರ್ ಇದ್ದಾರೆ. ಸೊ ಅವ್ರು ಬ್ಯುಸಿ ಇದ್ದಾರೆ. ಸೊ ಅವ್ರನ್ನೂ ಕೂಡ ಮಾತಾಡ್ಸೋಣ. ಅವ್ರು ಆ್ಯಕ್ಚುಲಿ ಮಿರ್ಚಿ ಬಜ್ಜಿ ಹಾಕ್ತಾ ಇದ್ದಾರೆ. ಸೊ ಓನರ್ ಖುದ್ದಾಗಿ ಹಾಕ್ತಾ ಇದ್ದಾರೆ. ಬನ್ನಿ ಓನರ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ. ಓಕೆ. ಸೊ ಎಷ್ಟು ವರ್ಷದಿಂದ ಈ ಹೋಟೆಲ್ ರನ್ ಮಾಡ್ತಾ ಇದ್ದಾರೆ? 35 ವರ್ಷದಿಂದ ಅಪ್ಪಾಜಿ ಅವ್ರು ಮಾಡ್ತಾ ಇದ್ದಾರೆ. 35 ವರ್ಷದಿಂದ. ಸೊ ನಿಮ್ಮ ತಂದೆಯವ್ರು ಮಾಡ್ತಾ ಇದ್ದಿದ್ದ ನೀವು ಮಾಡ್ತಾ ಇದ್ದೀರಾ? ಓಕೆ. ಅವಾಗ ಮಾತ್ರ ಬರೀ ಸಾಯಂಕಾಲ ಮಂಡಾಳ ಮಿರ್ಚಿ, ವಡ, ಅಲಸಂದಿ ವಡ ಅದು ಮಾಡ್ತಿದ್ರು. ನಾವು ಮುಂದರ್ಸ್ಕೊಂಡು ಇದು ಜಾಸ್ತಿ ಮಾಡ್ತಾ ಇದ್ದೀವಿ. ಓಕೆ. ಸೊ ಈ ಎಕ್ಸಾಕ್ಟ್ ಲೊಕೇಶನ್ ಏನು ಸರ್ ಇದು? ಇದು ಸಂಡೂರು ಮೇನ್ ಬಜಾರ್, ಹಳೆ ಮೇನ್ ಬಜಾರ್. ಹಳೆ ಮೇನ್ ಬಜಾರ್. ಓಕೆ. ಸೊ ಬೆಳಿಗ್ಗೆ ಹೊತ್ತು ಏನೇನು ಮಾಡ್ತೀರಾ ಸರ್ ತಿಂಡಿ? ಬೆಳಿಗ್ಗೆ ಇಡ್ಲಿ, ಪೂರಿ, ವಡ, ಮಿರ್ಚಿ, ಉದ್ದಿನ ವಡ ಮಾಡ್ತೀವಿ ಬೆಳಿಗ್ಗೆ. ಓಕೆ. ಸಾಯಂಕಾಲ ಮಂಡಾಳ ಮಿರ್ಚಿ, ಅಲಸಂದಿ ವಡ. ಟೈಮಿಂಗ್ಸ್ ಬೆಳಿಗ್ಗೆ ಸಾಯಂಕಾಲ 4 ಮೇಲೆ, 4ರಿಂದ ರಾತ್ರಿ 9 ತನಕ. ಓಕೆ. ಬೆಳಿಗ್ಗೆ 6 ಗಂಟೆಲಿಂದ. ಬಟ್ ನಾನು ಕೇಳ್ಪಟ್ಟೆ ಲೈಕ್ ವಡೆ ಎಲ್ಲ ಬರೀ 1-2 ಅವರಲ್ಲಿ ಖಾಲಿ ಆಗ್ಬಿಡುತ್ತೆ ಸಾಯಂಕಾಲ ಅಂತ. ಖಾಲಿ ಆಗುತ್ತೆ ಅಲಸಂದಿ ವಡೆ ಬೇಗ ಖಾಲಿ ಆಗಿಬಿಡುತ್ತೆ. ಹಾಂ. ಓಕೆ. ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಉದ್ದಿನ ವಡ ಜಾಸ್ತಿ ಇದೆ. ಅಲ್ಲ ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆಲಿಂದ 11 ಗಂಟೆಗೆ ಕ್ಲೋಸ್. 11 ಗಂಟೆ. ಮಧ್ಯಾಹ್ನ ಏನಿಲ್ಲ? ಮಧ್ಯಾಹ್ನ ಕ್ಲೋಸ್. ಓಕೆ. ಸಾಯಂಕಾಲ 4 ಮೇಲೆ ಮಾಡ್ತೀವಿ. ಓಕೆ. ಸೊ ಇವರು ನಿಮ್ಮ ಮಗ. ಸೊ ಮಗನೂ ಕೆಲಸ ಮಾಡ್ತಾರಾ ಇಲ್ಲಿ? ಇಲ್ಲ ರೀ, ಅವರು ಓದ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಇದ್ದಾಗ ಬಂದು ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ. ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್ ಅಂತ. ವೀರೇಶ್. ಏನು ಓದ್ತಾ ಇದ್ದೀರಾ? ನಾವು ಇವಾಗ ಫಸ್ಟ್ ಪಿ ಯು. ಓಕೆ. ಯಾವ ಕಾಲೇಜು? SSVK ಕಾಲೇಜ್ ಓದ್ತೀವಿ. ಇಲ್ಲೇ ಸಂಡೂರಲ್ಲೇನಾ? ಸೊ ನಿಮ್ಮ ತಂದೆಗೆ ಹೆಲ್ಪ್ ಮಾಡ್ತೀರಾ ಬಂದು? ಹಾಂ, ಬರ್ತಿರ್ತೀವಿ ನಾವು ಬಿಸ್ನೆಸ್ಸಲ್ಲಿ. ಬಿಸ್ನೆಸ್ ಶನಿವಾರ ಭಾನುವಾರ ಇರ್ತಾರೆ. ಓಕೆ. ಶನಿವಾರ ಭಾನುವಾರ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ? ಫ್ರೀ ಇದ್ದಾಗೆಲ್ಲ ಬರ್ತಾ ಇರ್ತೀವಿ. ಓಕೆ. ಸೊ ಏನು ಅನಿಸುತ್ತೆ ನಿಮ್ಮ ತಂದೆಯವ್ರಿಗೆ ಹೆಲ್ಪ್ ಮಾಡಬೇಕಾದ್ರೆ? ಈ ಒಂದು ಹೋಟೆಲ್ ಬಿಸಿಯೆಸ್ಟ್ ಹೋಟೆಲ್ ಇದು ಸಂಡೂರಲ್ಲಿ. ಸೊ ಏನು ಪ್ರೌಡ್ ಅನಿಸುತ್ತೆ. ನಮ್ಮ ಹೋಟೆಲ್ ಭಾಳ ವರ್ಷದಿಂದ ಸೇಮ್ ಒಂದೇ ಟೇಸ್ಟನ್ನು ಮೇಂಟೈನ್ ಮಾಡ್ಕೊತ ಬರ್ತಾ ಇದೆ. ಜನರಿಗೆಲ್ಲ ಏನೋ ಒಂದು ಬ್ಯಾಡ್ ಫೀಲಿಂಗ್ಸ್ ಇಲ್ಲದೆ ಹೋಟೆಲ್ ಚೆನ್ನಾಗಿ ರನ್ ಆಗ್ತದೆ. ಓಕೆ. ಒಂದು 35 ಇಯರ್ಸಿಂದ ಸಕ್ಸಸ್ಫುಲ್ಲಾಗಿ ರನ್ ಆಗ್ತದೆ. ನೀವು ಏನಾದರೂ ಅಡುಗೆ ಎಲ್ಲ ಮಾಡ್ತೀರಾ? ಮಿರ್ಚಿ ಎಲ್ಲ ಹಾಕ್ತೀರಾ? ಇಲ್ಲ, ಅಪ್ಪಾಜಿ ಅಷ್ಟೇ. ಅವ್ರಿಗೆ ಮಾತ್ರ. ಓಕೆ. ಸೊ ಇದೆಲ್ಲ ನೀವೇ ಸ್ವಂತವಾಗಿ ಮಾಡೋದಾ? ಮಾಡ್ತೀವಿ. ಮಿಕ್ಸರ್ ಅದೆಲ್ಲ ಕೆಜಿಗಟ್ಲೆನೂ ಒಯ್ತಾರೆ. ಹೌದಾ? ಓಕೆ. ಓಕೆ. ಇದು ಮಂಡಕ್ಕಿ ಇದನ್ನು ನೀವೇ ಥರ ಎಲ್ಲ ಹಚ್ಚೋದು ಎಲ್ಲ ಮಾಡ್ತೀರಾ? ಓಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಈ ರೀತಿಯಾದ ಮಿಕ್ಸ್ಚರ್ ಎಲ್ಲ ಇದೆ. ಸೊ ಮೇ ಬಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಸೊ ಈ ಮಿಕ್ಸ್ಚರ್ ಎಲ್ಲ ಇವರು ಸ್ವಂತವಾಗಿ ಇಲ್ಲೇ ಮಾಡ್ತಾರೆ. ಇದನ್ನು ಇಲ್ಲಿ ಜನ ಎಲ್ಲ KG ವೈಸಲ್ಲಿ ತೊಗೊಂಡೋಗ್ತಾರೆ. ಎಷ್ಟು ಸರ್ KG? 280. 1/4 ಕಿಲೋ 70 ರೂಪೀಸ್. ಓಕೆ. 70 ರೂಪೀಸ್. ಓಕೆ.
ಎಷ್ಟು ರೌಂಡ್ ಇಡ್ಲಿ ಮಾಡ್ತೀರಾ ಸರ್ ಒಂದು ದಿನಕ್ಕೆ? ಒಂದು ದಿನಕ್ಕೆ ಸಾಯಂಕಾಲ ಒಂದೇ ಒಂದು 6-7 kg ಹೋಗುತ್ತೆ. ಹಾಂ ಹಾಂ ಓಕೆ. ಬೆಳಿಗ್ಗೆ ಒಂದು 10 kg ಹೋಗುತ್ತೆ. ಓಕೆ. ಸೊ ಇಲ್ಲಿ ಕೇಳ್ಪಟ್ಟೆ ನಾನು ಇಡ್ಲಿನೇ ಫೇಮಸ್ಸು, ಇಡ್ಲಿ ಸಾಂಬಾರೆಲ್ಲ ತುಂಬ ಫೇಮಸ್ ಇಲ್ಲಿ ಅಂತ. ಬೆಳಿಗ್ಗೆ ಪೂರಿ ಇಡ್ಲಿ ಸಾಂಬಾರೇ ಫೇಮಸ್. ಓಕೆ. ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಒಂದು ಪ್ಲೇಟ್ ಇಡ್ಲಿಗೆ? ಒಂದು ಪ್ಲೇಟ್ ಇಡ್ಲಿಗೆ 4 ಇಡ್ಲಿ 20 rupees. 4 ಇಡ್ಲಿ 20 rupees. ಓಕೆ. ಇಡ್ಲಿ ಉದ್ದಿನ ವಡ ಆದರೆ 30 rupees. 30 rupees. ವಡ ಉದ್ದಿನ ವಡ 10 ರೂಪಾಯಿ ಒಂದು. ಓಕೆ. ಸರ್ ನಾನು ಈಗ ಅಲ್ಲಿ ಹೊರಗಡೆ ನೋಡಿದೆ 1942 ಅಂತ ಬರ್ತಿದೆ. ಅಂದರೆ ಹೋಟ್ಲು 1942 ಅಥವಾ ಬಿಲ್ಡಿಂಗ್ 1942 ಇಂದ. ಓಕೆ ಓಕೆ ಓಕೆ. ಬಂದು 27 ವರ್ಷ ಆಯ್ತು. ಹಾಂ ಅಲ್ಲಿದ್ದೀವಿ ಎದುರಿಗೆ ಹಾಂ ಹಾಂ. ಹಳೆ ಓಲ್ಡ್ ಅಂಗಡಿಯಲ್ಲಿ. ಓಕೆ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಂಗೆಲ್ಲ ದೊಡ್ಡದು ಮಾಡಿ. ಸೊ ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಹೋಟೆಲ್ ಇದೆ ಆ್ಯಕ್ಚುಲಿ ಸಂಡೂರಲ್ಲಿ. ಮಹೇಶ್ ಅವ್ರು ಒಂದೇ ಅಲ್ಲ, ಅವರ ವೈಫ್ ಕೂಡ ಇಲ್ಲಿ ಈ ಹೋಟ್ಲಲ್ಲಿ ಅಷ್ಟೇ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಸ್ಟಾರ್ಟ್ ಮಾಡಿದಾಗಿಂದ ಈ ಸ್ಟಾರ್ಟ್ ಮಾಡಿರುವಂಥ ಹೋಟೆಲ್ನ ನಡೆಸ್ಕೊಂಡು ಬರಲಿಕ್ಕೆ ಇವ್ರದ್ದೊಂದು 100% ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಸೊ ಅವ್ರನ್ನೂ ಕೂಡ ಮಾತಾಡ್ಸೋಣ ಬನ್ನಿ. ನಮ್ಮ ಮದುವೆ ಆಗಿ 24 ವರ್ಷ ಆಯ್ತು ರೀ. ಓಕೆ. ಅವಾಗಿಂದ ಇದೇ ಥರನೇ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಕ್ಕಳನ್ನ ಎಜುಕೇಶನ್ ಆಗ್ಬೇಕಂತಂದೇಳಿ ಮಕ್ಕಳಿಗೆ ಎಜುಕೇಶನ್ ಮಾಡ್ತಾ ಇದ್ದೀವಿ. ಹಾಂ ಹಾಂ. ಇಟ್ಟು ಮಕ್ಕಳು ಹೆಲ್ಪ್ ಮಾಡ್ತಾರೆ ಬದಲು. ಓಕೆ. ಇದೇನೇ ನಡ್ಸ್ಕೊಂಡು ಹೋಗ್ತದವ್ರಿ. ಇದರಿಂದ ನಮಗೆ ಒಳ್ಳೆ ಓಕೆ ಇಂಪ್ರೂವ್ಮೆಂಟ್ ಆಯ್ತು. ಓಕೆ. ಸೊ ಇಲ್ಲಿ ಇಡ್ಲಿ ಮತ್ತು ವಡೆ ಎಲ್ಲ ಫೇಮಸ್ ಅಂತ ಕೇಳ್ಪಟ್ಟೆ. ಸೊ ನಿಮಗೇನು ಅನಿಸುತ್ತೆ ಇಡ್ಲಿ ವಡೆ ಫೇಮಸ್? ಏನು ಅದ್ರ ಸೀಕ್ರೆಟ್ ಏನು? ಅದು ಹಳೆ ಹಂಗೆ ಹೇಳಿ. ಒಂದು ಹಳೆ ಹೆಸರಿ ಮೇಲೆ ನಡೀತಾ ಇದ್ವಿ. ನಮ್ಮ ಅತ್ತೆ ನಮ್ಮ ಮಾವ ಮಾಡಿರೋದು, ಓಕೆ. ನಮ್ಮ ಮನೆಯವ್ರು ನಡ್ಕೊಂಡ್ ಬಂದಿರೋದು, ನಮ್ಮ ಮನೆಯವರಿಂದನೇ ನಾವು ನಡೀತಾ ಇದ್ದೀವಿ. ಓಕೆ. ಮುಂದೆ ನಮ್ಮ ಮಕ್ಳ ಅದೃಷ್ಟ ಹೆಂಗೈತೆ ಗೊತ್ತಿಲ್ಲ ರೀ. ಓಕೆ. ಸೊ ಇದು ಮಿರ್ಚಿ ಮಂಡಕ್ಕಿ, ಮಂಡಕ್ಕಿ. ಇದು ಮಂಡಕ್ಕಿ, ಖಾರ ಮತ್ತು ಈರುಳ್ಳಿ. ಓಕೆ. ನೋಡಿ ಆಲ್ರೆಡಿ ಮೆಣಸಿನ್ಕಾಯಿ ಖಾಲಿ ಆಗಿದೆ, ಈಗ ಮತ್ತೆ ಬರುತ್ತೆ ಇಲ್ಲಿಗೆ. ನೀವು ನೋಡ್ಬೋದು, ಆವಾಗಲೇ ಅವ್ರು ಹೇಳಿದ್ರು 1942 ಈ ಬಿಲ್ಡಿಂಗ್ ಕಟ್ಟಿರುವಂಥದ್ದು. ತುಂಬ ಹಳೆ ಕಾಲದ್ದು ವುಡ್ಡಲ್ಲಿ ಈ ರೀತಿ ಮಾಡಿದ್ದಾರೆ ಮನೇನ, ಈ ಒಂದು ಬಿಲ್ಡಿಂಗ್ನ. ಸೊ ಈ ಒಂದು ಮಹಡಿ ಕೂಡ ಇದೆ, ಸ್ಟೆಪ್ಸ್ ಹಾಕಿದ್ದಾರೆ ಇದಕ್ಕೆ, ಮರದ್ದಿದು. ಸೊ ತುಂಬ ಹಳೆ ಕಾಲದೊಂದು ಹೋಟೆಲ್ ಇದೆ ಆ್ಯಕ್ಚುಲಿ. ಇಲ್ಲಿ ಬಂದಿರೋವಂಥ ಸ್ವಲ್ಪ ಕಸ್ಟಮರ್ಸ್ನ ಕೂಡ ಮಾತಾಡ್ಸೋಣ. ಈ ಒಂದು ಹೋಟೆಲ್ ವಿಶೇಷತೆ ಏನು, ಅವರಿಗೆ ಟೇಸ್ಟ್ ಏನು ಅನಿಸುತ್ತೆ, ಪ್ರೈಸಿಂಗ್ ಏನು ಅನಿಸುತ್ತೆ ಎಲ್ಲನೂ ಕೇಳೋಣ ಬನ್ನಿ. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಬಾಬು ಅಂತ. ರಮೇಶ್ ಬಾಬು. ಸೊ ಮಿರ್ಚಿ ಮಂಡಕ್ಕಿ ತೊಗೊಂಡಿದ್ದೀರಾ? ಸೊ ಏನು ಅನಿಸುತ್ತೆ ಸರ್, ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ನೀವು? ನಾವು ಒಂದು 15 years. 15 ವರ್ಷದಿಂದ ಬರ್ತಾ ಇದ್ದೀರಾ. ಸೊ ಟೇಸ್ಟ್ ಎಲ್ಲ ಅದೇ ಸೇಮ್ ಟೇಸ್ಟಾ? ಬೆಳಗ್ಗೆ ಇಡ್ಲಿ, ಪೂರಿ, ಹಾಂ. ಮಿರ್ಚಿ, ವಡ ಎಲ್ಲ ಸಿಗುತ್ತೆ. ಸಾಯಂಕಾಲ ಮಂಡಾಳ ಮಿರ್ಚಿ, ವಡ. ಸೊ ಎಷ್ಟು ದಿನಕ್ಕೆ ಒಂದ್ಸತಿ ಈ ಕಡೆ ಬರ್ತಿರ್ತೀರಾ? ಡೈಲಿ ಬರ್ತಾ ಇರ್ತೀರಾ ಒಂದು ರೌಂಡು? ಏನಾದರೂ ಒಂದು ಟೇಸ್ಟ್ ಮಾಡ್ಕೊಂಡು ಹೋಗೋದು? ಬೆಳಗ್ಗೆ ಆದ್ರೂ ಬರ್ತೀವಿ, ಇಲ್ಲ ಸಾಯಂಕಾಲ. ಓಕೆ. ನೀವು ಯಾವ ಊರು ಸರ್? ನಮ್ದು ಇದೇ ಊರೇ, ಸಂಡೂರೇನೆ? ಮುಂದ್ಗಡೆ ಇದೆ. ಓಕೆ ಓಕೆ. ಬಸವರಾಜ್. ಓಕೆ. ನೀವು ಇದೇ ಊರಾ? ಸೊ ಏನು ಇಲ್ಲಿ ಈ ಹೋಟ್ಲಲ್ಲಿ ಏನು ಇಷ್ಟಪಡ್ತೀರಾ ನೀವು? ಮಿರ್ಚಿ ಮಂಡಕ್ಕಿ. ಸೊ ಮಿರ್ಚಿ ಮಂಡಕ್ಕಿ ಫ್ಯಾನ್ಸ್ ಜಾಸ್ತಿ ಇಲ್ಲಿ ಹಂಗಂದ್ರೆ. ಓಕೆ. ನಿಮ್ಮ ಹೆಸರು? ನರಸಿಂಹ. ನೀವೇನು ಟೇಸ್ಟ್ ಮಾಡ್ತಿರ್ತೀರಾ ನಾರ್ಮಲ್ ಆಗಿ? ಸಾಂಬಾರ್ ವಡೆ ನನಗೆ. ಇಡ್ಲಿ ಸಾಂಬಾರ್ ವಡೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ನಾನು ತಿಳುವಳಿಕೆ ಮುಂದೆ ಬರ್ತೀನಿ. ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀರಾ. ಸೊ ಯಾವತ್ತು ಟೇಸ್ಟ್ ಚೇಂಜ್ ಆಗಿದೆ ಅನಿಸ್ತಾ? ಆಗದೇ ಇರಲಿಲ್ಲ. ನಾವು ಅದಕ್ಕೆ ಅಲ್ಲಿ ಮೇಲೆ ಇಲ್ಲಿ ಬಂದಿರ್ತೀವಿ. ರೇಟ್ ಬಗ್ಗೆ ಏನು ಹೇಳ್ತೀರಾ? ಮಾಮೂಲಿ ರೇಟ್ ಐತೆ, ಹೋಲ್ಸೇಲ್ ರೇಟ್, ಏನು ತೊಂದರೆ ಇಲ್ಲ. ಓಕೆ. ಹಳೆ ಬಜಾರ್ ಮೇನ್ ಬಜಾರ್. ಈಗ 12-13 ವರ್ಷ ರೋಡ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಜಿ ಮಲ್ಲಿಕಾರ್ಜುನ ಅಂತ ಗಡಂಬ್ಲಿ. ಹಾಂ ಹಾಂ.
ಈಗ 15-16 ವರ್ಷದಿಂದ ಇವ್ರು ಇಲ್ಲಿ ಹೋಟ್ಲ್ ಮಾಡಕತ್ತಾವ. ತಂದೆ ಇದ್ದಾಗಲಿಂದ ಮಾಡಕತ್ತಾರೆ, ಚೆನ್ನಾಗಿ ಮಾಡಕತ್ತಾರೆ. ಓಕೆ, ಹಳೆ ಹೋಟ್ಲ್, ಒನ್ ಆಫ್ ದಿ ಓಲ್ಡೆಸ್ಟ್ ಅಂದ್ರೆ ತುಂಬಾ ಹಳೆ ಹೋಟ್ಲು, ಹಳೆ ಮೇಲ್ ಬಜಾರ್ ಇದು. ಓಕೆ, ಅಲ್ಲಿಂದ ಈಗ ಮಾಡ್ಕೊಂತ ಬರ್ತಿದ್ದಾರೆ ಅವರು. ಓಕೆ, ಇಲ್ಲಿ 1 ಕಿಲೋಮೀಟರ್ಲಿಂದ ಟಿಫನ್ ಬರ್ತಿದ್ದಾರೆ ಸರ್. ಇಲ್ಲಿ 1 ಕಿಲೋಮೀಟರ್ಲಿಂದ ಈ ಹೋಟ್ಲಕ್ಕಾಗಿ ಟಿಫನ್ ಬರ್ತಾರೆ, ಚೆನ್ನಾಗಿದೆ ಅಂತ ಬರ್ತಿದ್ದಾರೆ. ಓಕೆ, ಸೊ ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವ್ಯೂವರ್ಸ್ಗೆ ನಾವು ಇಲ್ಲಿ ಈಗ ನಾವು ಹೇಳ್ಬೇಕಂದ್ರೆ ಈ ಹೋಟ್ಲ ಹಳೆಯ ಕಾಲದಿಂದ ನಡ್ಕೊಂತ ಬಂದು ಈ ಹೋಟ್ಲ ಚೆನ್ನಾಗಿ ಮಾಡಕತ್ತಾರೆ. ಓಕೆ, ಚೆನ್ನಾಗಿ ಮಾಡಿ ಸ್ಟೇಟ್ ಕೂಡ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ರಿ, ಇದನ್ನ ಒಂದ್ಸಲ ಬಂದು ನೋಡ್ರಿ ನೀವು, ಆಮೇಲೆ ಗೊತ್ತಾಗುತ್ತೆ ನಿಮಗೆ ಬಂದಿದ್ದು ಹೋಟ್ಲದ್ದು. ಇವಾಗ ಇಡ್ಲಿ ತಿನ್ನೋ ಟೈಮು. ಇಡ್ಲಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಕೊಟ್ಟಿದ್ದಾರೆ, ಮಿರ್ಚಿ ಕೊಟ್ಟಿದ್ದಾರೆ. ಸೊ ಅದನ್ನು ಸಾಂಬಾರ್ ಜೊತೆ ಡಿಪ್ ಮಾಡಿದ್ದಾರೆ ಈ ರೀತಿ ಇಡ್ಲಿನ. ಸೊ ಜೊತೆಗೆ ಮೆಣಸಿನ್ಕಾಯಿ ಮಿರ್ಚಿ ಬಿಸಿ ಇದೆ, ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಟೇಸ್ಟ್ ಮಾಡುವಂಥ ಟೈಮ್, ನೋಡೋಣ ಹೇಗಿದೆ ಅಂತ. ಟೇಸ್ಟ್ ಬನ್ನಿ ಮಾಡೋಣ. ಸ್ಮೂತ್ ಆಗಿದೆ ಇಡ್ಲಿ. ಆ್ಯಕ್ಚುಲಿ ಸಾಂಬಾರು ಸೂಪರಾಗಿದೆ. ಖಾರ ಇದೆ ಸ್ವಲ್ಪ. ತಿನ್ನೋಲ್ಲ ಸಾಂಬಾರು? ಇಲ್ಲ, ಖಾರ ತಿಂತೀವಿ. ಬಾಯಲ್ಲಿ 2 ಸರಿ ಹಾಕ್ಕೊಂಡೆ ಸುಮ್ಮನೆ ಇಟ್ಕೊಂಡ್ರೆ ಬಾಯಲ್ಲ ಹಂಗೆ ಕರ್ಗೋಗ್ಬಿಡೋದು. ಕಚ್ಚೋದೇ ಬೇಕಾಗಿಲ್ಲ ಆ್ಯಕ್ಚುಲಿ. ಇವಾಗ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ಚಟ್ನಿ ಸೂಪರ್ ಇದೆ ಆ್ಯಕ್ಚುಲಿ. ಸಂಡೂರು ಹೆಂಗೆ ಅನಿಸುತ್ತೆ? ಚಟ್ನಿ ಸೂಪರ್ ಇದೆ, ಖಾರ ಹೊಡಿತು, ಸಖತ್ತಾಗಿದೆ ಚಟ್ನಿ. ಇನ್ನೊಂದು ಸತಿ ಚಟ್ನಿ ಹಾಕ್ಕೊಳ್ಳೋಣ. ಕ್ಲಾಸ್ ಆಗಿದೆ ಚಟ್ನಿ. ಇವಾಗ ಮಿರ್ಚಿ ಬಜ್ಜಿ ಟೇಸ್ಟ್ ಮಾಡೋ ಟೈಮು. ಫುಲ್ ಬಿಸಿ ಇದೆ, ಸೂಪರ್ ಆಗಿದೆ ಆ್ಯಕ್ಚುಲಿ. ಸೊ ಈ ಒಂದು ಹೋಟೆಲ್ ಬಗ್ಗೆ ನನಗೆ ರೆಫರೆನ್ಸ್ ಮಾಡಿದವರು ಇವರು ಸಂಡೂರ್ ಅವರು. ಆ್ಯಕ್ಚುಲಿ ಇವ್ರ ಹೆಸರು ಜಡೇಶ್ ಅಂತ. ಸೊ ಇವ್ರು ಇವತ್ತು ಮಧ್ಯಾಹ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ ಮೇಲೆ ಅವ್ರು ಹೇಳಿದ್ರು ಇಲ್ಲೊಂದು ಫೇಮಸ್ ಹೋಟೆಲ್ ಇದೆ, ಈ ರೀತಿ ಇಡ್ಲಿ ಎಲ್ಲ ಫೇಮಸ್ ಇದೆ ಅಂತ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಬಂದು ಇವರು ಎಲ್ಲ ರೆಫರ್ ಮಾಡಿ ತೋರಿಸಿದ್ರು ಇಲ್ಲಿ ಒಂದು ಹೋಟೆಲ್ ಅಂತ. ಸೊ ಹಾಗಾಗಿ ಇಲ್ಲಿ ಬಂದು ವಿಡಿಯೋ ಮಾಡಿದ್ವಿ. ತುಂಬ ಥ್ಯಾಂಕ್ಸ್ ನಮಗೆ ಈ ಒಂದು ಹೋಟೆಲ್ ರೆಫರೆನ್ಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಕೇಳಿದ್ರಲ್ಲ ಎಲ್ಲ ಏನು ಹೇಳ್ತಾ ಇದ್ರು ಅಂತ.
ಸೊ ಈ ಸಂಡೂರಲ್ಲಿ ಈ ಒಂದು ಹೋಟೆಲ್ ತುಂಬ ಹಳೆ ಕಾಲದ ಹೋಟೆಲ್ ಇದು. ತುಂಬ ಲೈಕ್ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರನೇ ರನ್ ಆಗುವಂಥ ಈ ಒಂದು ಹೋಟೆಲ್. ಸೊ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ. ಸೊ ಯಾರೇ ಈ ಕಡೆಯಿಂದ ಪಾಸ್ ಆಗ್ತಾ ಇದ್ರು ಕೂಡ ಸಂಡೂರು ಕಡೆ, ಸೊ ಅಲ್ಲಿಂದ ನೀವು ಈ ಕಡೆ ಯಾರನ್ನಾದ್ರು ಕೇಳ್ಬೋದು ಓಲ್ಡ್ ಬಜಾರ್ ಯಾವ ಕಡೆ ಇದೆ ಅಂತ. ಅಲ್ಲಿ ಬಂದರೆ ಹೋಟೆಲ್ ಐಶ್ವರ್ಯ ಅಂತ. ಇನ್ನು ನೀವು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕೊಟ್ಟಿಗೆ ಹೋಟೆಲ್ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ನಿಮಗೆ. ಸೊ ಈ ಒಂದು ಹೋಟೆಲ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ನೋಡ್ಕೊಂಡು ನೀವು ಈಸಿಯಾಗಿ ಬರ್ಬೋದು. ಸೊ 100% ಈ ಹೋಟೆಲ್ ವಿಸಿಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಸೊ ಥ್ಯಾಂಕ್ ಯು ಈ ಒಂದು ನಮ್ಮ ಫುಡ್ ವಿಡಿಯೋ ನೋಡಿದ್ದಕ್ಕೆ. ಮತ್ತು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಹೋಗಿ. ಟೇಕ್ ಕೇರ್, ಬಾಯ್.